ಪ್ಯಾರ್ಗೆ ಆಗ್ಬಿಟ್ಟೈತೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ಮಾತಾಡ್ತಾ ಪ್ಯಾರ್ ಜಾಸ್ತಿ ಆಗ್ತಾ ಇದೆ ಕೋಮಲ್ ನನಗೆ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಸಿನಿಮಾ ಬಗ್ಗೆ. ಓಕೆ, ಯಾಕೆ ಅಫ್ಕೋರ್ಸ್ ಅವ್ರ ಬಗ್ಗೆ ನಂಗೆ ಯಾವಾಗಲೂ ಪ್ರೀತಿ ಇದ್ದೇ ಇರುತ್ತೆ. ಓಕೆ, ಮನೇಲಿ ನೋಡ್ತಿರ್ತಾರೆ ರೇಟ್ ಮಾಡೋಣ. ಓಕೆ ಎಸ್ ಕೋಮಲ್, ನನಗೆ ಕೆಲವೊಂದು ವಿಚಾರಗಳು ಹೇಗಿರ್ತಾವೆ ಅಂತಂದರೆ ಎಷ್ಟು ಮಾತಾಡಿದ್ರು ಅವು ಹಳೇದನ್ಸಲ್ಲ. ಆ ಥರ ಈ ಹಾಡನ್ನು ನಾನು ಅನ್ಕೋತೀನಿ. ಈ ಹಾಡಿನ ಬಗ್ಗೆ ನಾವು 6 ತಿಂಗಳಿಂದ ಮಾತಾಡ್ತಾ ಇದೀವಿ ಕೋಮಲ್. ಹೌದು ಅಲ್ವಾ? ಆ್ಯಕ್ಚುಲಾಗಿ ಈ ಸಾಂಗ್ ಫಸ್ಟು ಯೂಟ್ಯೂಬಲ್ಲಿ ಬಂದಿದ್ದು January 25th. ಸೊ ಅಲ್ಲಿಂದ ಈಚೆಗೆ ಈ ಪಿಕ್ಚರಿನ ಪ್ರತಿಯೊಂದು ಹಂತವಾಗಿ ಬೆಳವಣಿಗೆ ಆಗ್ತಾ ಇದೆ. ಬಟ್ ಇವಾಗ ನಾವು ರಿಲೀಸ್ಗೆ ಅಂತ ಬಂದಿದ್ದೀವಿ. ಆ್ಯಕ್ಚುಲಾಗಿ ಇವಾಗ ಒಂದು ಒಳ್ಳೆ ಟೈಮ್ ಇದು. ಈ March 30th ರಿಲೀಸ್ ಆಗ್ತಾ ಇರೋದು. ಪ್ಲಸ್ ಇದಕ್ಕೆ ಮೇಲಾಗೆ ನನಗೆ ಇವತ್ತು ನಾವೆಲ್ಲ ಇವಾಗ ಆ ಬ್ರೇಕಲ್ಲಿ ಮಾತಾಡಿದಾಗ ಆ ಪ್ರೋಮೋಸ್ ಎಲ್ಲ ಇವರೆಲ್ಲ ನೋಡಿರಲಿಲ್ಲ. ಸೊ ಫಸ್ಟ್ ಲುಕ್ ಅವ್ರಿಗೆಲ್ಲ ತುಂಬ ದೇವರ್ ಲೈಕ್ ವೆರಿ ಹ್ಯಾಪಿ. ಸೊ ಆ ಥರ ಒಂದು ಪ್ರತಿಯೊಬ್ಬರು ಆಡಿಯನ್ಸ್ಗೆ ಅನಿಸುತ್ತೆ. ಆ್ಯಕ್ಚುಲಾಗಿ ನನಗೆ ನೋಡಿದವರು ಎಲ್ಲರೂ ಅದೇ ಥರ ಹೇಳಿರೋದು. ಸೊ ಇದರಲ್ಲಿ ಪ್ಯಾರ್ಗೆ ನಾನು ಮುಂಚೆನೇ ಹೇಳ್ದಂಗೆ ಇದರಲ್ಲಿ ಪ್ಯಾರ್ಗೆ ಆಗ್ಬಿಟ್ಟಿದೆ ಅನ್ನೋದಕ್ಕಿಂತ ಮೇಲಾಗೆ ಒಂದು ಬ್ಯೂಟಿಫುಲ್ ಮೆಲೋಡಿ ಸಾಂಗ್ ಇದೆ ರೇಖಾ ಅವ್ರ ಜೊತೆ. ಒಂದು ಸಖತ್ತು ಸುಂದರಾಂಗಿ ಅಲ್ಲ, ನಿನ್ನಿಂದಲೇ ಅಂತ ಮೊದಲಿಗೆ ಹೀಗೇನೆ ಅಂತ ಒಂದು ಸಾಂಗ್, ವೆರಿ ಮೆಲೋಡಿಯಸ್ ಸಾಂಗ್. ಓಕೆ. ಸೊ ಅದಾದ್ಮೇಲೆ ಆಕ್ಚುಲಾಗಿ ಇವ್ರದ್ದು ಬರೋದು ಪ್ಯಾರ್ಗೆ ಆಗ್ಬಿಟ್ಟಿದೆ. ನಾವೀಗ ಪ್ಯಾರ್ಗೆ ಆಗ್ಬಿಟ್ಟೈತೆ ಮಾತಾಡೋಣ. ಈ ಹಾಡನ್ನು ನೋಡ್ಕೊಂಡ್ ಬರೋಣ. ನಾವೀಗ ಒಂದೊಂದು ಸೆಗ್ಮೆಂಟ್ ಮಾತಾಡ್ಕೊಂಡು ಹೋಗೋಣ. ಸೊ ಪ್ಯಾರ್ಗೆ ಆಗ್ಬಿಟ್ಟದ್ದೆ ಮಾಡುವಾಗ, ಹಾಡುವಾಗ, ಆಕ್ಟ್ ಮಾಡುವಾಗ, ಬಿಜಾಪುರದಲ್ಲಿರುವಾಗ ನಿಮ್ಗೆ ಅನ್ಸುತ್ತಾ ಈ ಥರ ಆಗುತ್ತೆ ಅಂತ? ಡೆಫಿನೆಟ್ ಆಗಿ. ಯಾವಾಗ ಅಂತಂದ್ರೆ ಫಸ್ಟ್ ಆಡಿಯನ್ಸ್ ನಮ್ಮ ಯೂನಿಟ್, ನಮ್ಮ ಜೊತೆ ಸುತ್ತಮುತ್ತ ಇರೋರು. ಆಮೇಲೆ ಎಲ್ಲದಕ್ಕಿಂತ ಮೇಲಾಗೆ ಬಿಜಾಪುರಲ್ಲಿ ಮುಸ್ಲಿಂ ಆಡಿಯನ್ಸ್ ವಿಪರೀತ ಇರ್ತಾರೆ. ಅವರು ಅರೆ ಇಸ್ಕಿ ಯಾರಿಗೆ ಆಗ್ಬಿಟ್ಟೈತೆ ಅಂತ ಅವರು ಹೋಗ್ತಾ ಇದ್ರು. ಸೊ ನಂಗೆ ಫಸ್ಟ್ ಸ್ಟೋರಿ ಮಾಡಿದೀವಿ ನಾವು ಅಲ್ಲಿ ಬರುವಂತ ಎಲ್ಲ ವಿಸಿಟರ್ಸ್. ಸೊ ನನಗೆ ಐ ವಾಸ್ ವೆರಿ ಹ್ಯಾಪಿ. ನನಗೆ ಎಷ್ಟು ಜನ ಸಿಕ್ಕಿದ್ದಾರೆ ಅವರೆಲ್ಲರೂ ಯೂಶುವಲ್ ಆಗಿ ನನಗೆ ಆ ಥರ ಒಂದು ಅಟ್ರಾಕ್ಟ್ ಆಗ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಆ ಗ್ರೂಪಲ್ಲಿ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಕನ್ನಡ ಫಿಲ್ಮ್ಸ್ ನೋಡೋದು ಸ್ವಲ್ಪ ಅಪರೂಪ ಇರುತ್ತೆ. ಬಟ್ ಅವರು ಆ ರೇಂಜಲ್ಲಿ ನೋಡಿದಾಗ ನಮಗೆ ಡಬಲ್ ಬೆನಿಫಿಟ್ಸ್ ಆಗುತ್ತೆ. ಸೊ ಅಲ್ಲೇನೆ ಆ ಸಾಂಗ್ ಸ್ಟಾರ್ಟ್ ಆಗಬೇಕಾದ್ರೆ ಈ ಥರ ಒಂದು ಆ ಥರ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದ್ದು ನಮ್ಗೆ ನಿಜವಾಗ್ಲೂ ಖುಷಿ ಆಯಿತು. ಸೊ ಅವಾಗ ಇನ್ನೂ ಜೋಶಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಶುರು ಆಯಿತು. ತುಂಬ ಜೋಶಲ್ಲಿ ನೀವು ಮಾಡಿದಿರಾ, ತುಂಬ ಜೋಶಲ್ಲಿ ಪಾರುಲ್ ಅವ್ರು ಮಾಡಿದ್ದಾರೆ. ಪಾರುಲ್, ಐ ವಾಸ್ ಜಸ್ಟ್ ಆಸ್ಕಿಂಗ್ ದಟ್ ಕ್ವಶನ್. ಅದನ್ನ ಕನ್ನಡದಲ್ಲಿ ಕೇಳ್ತೀನಿ ನಿಮಗೆ. ಸೊ ಈ ಹಾಡು ಮಾಡುವಾಗ ನಿಮ್ಮ ಅನ್ಸುತ್ತಾ ಇದು ಹಿಟ್ ಆಗುತ್ತೆ ಅಂತ? No, honestly, I'll tell you something. When I heard this song for the first time, I was in Bombay. And they had mailed me the song. So my mom heard the song and she just said randomly, this song is going to be hit. Okay. So I told my mom, you don't even understand the language, how can you say it's a hit? She said, I don't know, but it's very hummable. So I didn't take her seriously. Then we shot at a very beautiful location like Bijapur, Barakhamba, Ibrahim Roza. So you know what happens, you tend to get a lot of crowd, local people, you know, and they came to the shoot and you know, I could hear them humming the song and I would frown and look at them, you know, they're humming it for the, you know, they're listening it for the first time and they started humming it. Yes. And then there was one light man, Komal. He was carrying such a heavy light and he was singing Pyar Ge Aag Bitte. So I was looking at him and I said, this song is, you know, it's gonna be a hit. But I'm sure none of us expected it to, you know, be such huge hit and break all the records. Let me share one thing, you know, there is very serious people around us, you know. We go and we sit and we talk. And they are also very serious, apparently very serious. And we talk and in between, you know, suddenly that person, Pyar Ge Exactly, I've noticed this in Bombay as well. ನನಗೆ ನಿನ್ನೆ ಒಂದು ಚಾನಲ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವರು ಒಬ್ರು ಕ್ಯಾಮರಾಮನ್, ಅವ್ರ ಫಾದರ್ 70 years ಅಂತೆ. ಅವರು ಸೈಗಲ್ ತುಂಬಾ ಇಷ್ಟಪಡ್ತಾ ಇದ್ದಾರೆ, ಸೈಗಲ್ ಅವ್ರ ಸಾಂಗ್ಸ್. ಅವರು ಏನ್ರಿ ಸೈಗಲ್ ಸಾಂಗ್ ತರನೇ ಮಾಡ್ಬಿಟ್ಟವ್ರೆ ಕನ್ನಡದಲ್ಲಿ ಅಂತ. ಸೊ ಈ ತರ ಅವ್ರವ್ರದೇ ಆದಂತ ಒಂದು ಇಮ್ಯಾಜಿನೇಷನ್ಸ್ ಈ ಸಾಂಗ್ ಬರ್ತಾ ಇದೆ. ಸೊ ಈಗ ನಾವು ಹಾಡನ್ನು ನೋಡ್ಕೊಂಡ್ ಬರೋಣ. ಹಾಡನ್ನು ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಈ ಜೋಡಿ ಇದೆಯಲ್ಲ, ಬ್ಯೂಟಿಫುಲ್ ಜೋಡಿ ಕೋಮಲ್ ಮತ್ತು ಪಾರುಲ್ ಇಬ್ರು ಒಂದ್ಸಲ ಡ್ಯಾನ್ಸ್ ಮಾಡಕ ಡ್ಯಾನ್ಸ್ ಮಾಡಕ ಮೈಕೆಲ್ಲ ಹಾಕಿದೀರಾ? No, why I feel the song is a hit, it's my opinion, but I might be wrong, because you know when the song starts, you know, it sounds as if it's an old 60s song, you know, so elders can relate to it, like my mother could relate to it, and the young generation college going, they can relate to the contemporary remix, the fast one. I feel the biggest reason to be this song hit is because perfect mixture of, you know, both the elements. And Komal has performed really well, the way he's danced. Yes. Now I want you to enact and sing, you know.
ಸೊ ದಟ್ ಓನ್ಲಿ ಸಿಂಗ್ ನೋ ಎನಾಕ್ಟಿಂಗ್. ನೋ ಟ್ರೈ ಮಾಡಿ ಅಲ್ಲೇ ಅವ್ರು ಮಾಡ್ಬೋದು ಯಾಕೆ ಹೇಳಿ No, I'll tell you one more thing. My mom was watching the video and she said, Nakko, that's very cute. So I'm like, Mom, she would like anything I do because, generally they're biased. But when I went on YouTube and when I read the comments, people really like Nakko. ಓಕೆ ಒಂದ್ಸಲ ಮಾಡಿ ತೋರಿಸಿ Nakko. ಒಂದ್ಸಲ ನೀವು ಹಾಡಿ ಅವಾಗಲೇ ಮಾಡ್ತಾರೆ ಅವರು. ಆ ಹಾಡಿನ ಪ್ರೀವಿಯಸ್ ಲೈನ್ ಗೊತ್ತಾಗ್ಲಿಲ್ಲ, ಬಟ್ ನಕ್ಕು ಅಂತ ಹೇಳಿದ್ರೆ ಚೆನ್ನಾಗಿದೆ. ಚೆನ್ನಾಗಿತ್ತ? ಓಕೆ ಒಂದ್ಸಲ ಹಾಡಿ ಇಬ್ರು ಸೇರ್ಕೊಂಡು. Doesn't hatto bedote. Sing that one. ಇಬ್ರು ಸೇರ್ಕೊಂಡು ಯಾ. ಅಲ್ಲಿ ಗಂಟ ಯಾಕಾಯ್ತಿ, ಇಲ್ಲೇ ಜುಮ್ ಅಂತೈತಿ, ಇಲ್ಲೇ ಶುರು ಹಚ್ಕೊಂಡ್ಬಿಡೋದೆ, ನಕ್ಕೋ ಪ್ಯಾರ್ಗೆ ಆಗ್ಬಿಟ್ಟೈತೆ, ಹೊಯ್ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಆಕ್ಚುಲಿ ನನ್ಗೆ ಹಾಡ ಹೇಳಕ್ಕೆ ಬೇಜಾರು. ನಮ್ದುಕೆ ನೀಂದ್ ಗೀಂದ್ ಬರ್ತಾ ಇಲ್ಲ ನಮ್ದುಕೆ, ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಎಸ್, ಬ್ಯೂಟಿಫುಲ್ ಹಾಡು. ಹಾಗಾದ್ರೆ ಬನ್ನಿ ಈಗ ಈ ಹಾಡನ್ನ ನೋಡ್ಕೊಂಡ್ ಬರೋಣ. ಹೋಗ್ಬಿಟ್ಟೈತೆ ಓಯ್ ನಮ್ದಕ್ಕೆ ಜಾರಿಗೆ ಹೋಗ್ಬಿಟ್ಟೈತೆ, ಜಿಂದಗಿನೇ ಹಾಳಾಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ದಿಲ್ದು ಒಳಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ಇಂದು ಪ್ಯಾಕರ್ಸಿ ಹೋಗಿತೈತೆ, ನಿಮ್ದುಕ್ಕೆ ಪ್ಯಾಕರು ಅಂತ ಐತೆ. ದಿಲ್ದು ಒಳಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ನೋಡ್ಕೊಂಡ್ವಿ. ಈಗ ಈ ಹಾಡಿನ ಬಗ್ಗೆ ರೇಖಾ ನೀವೇನ್ ಹೇಳ್ತೀರಿ? ವಾಟ್ ಡು ಯು ಸೇ? Oh, it's fantastic, yeah. It's really nice. I love Komal's expressions. ಮತ್ತೆ ಒಬ್ರು ಅಲ್ಲಿ ಗ್ರಾಮೋಫೋನ್ ಇಟ್ಕೊಂಡು ಓಡಾಡ್ತಾ ಇರ್ತಾರಲ್ಲ ಹಿಂದೆ ಅವ್ರ ಬ್ಯಾಕ್ಗ್ರೌಂಡ್ ನಲ್ಲಿ, that's really nice. The camera work is out of the world. Superb. Black and white ಇರಾಗೆ ಹೇಗೆ ತೋರಿಸ್ಬೇಕು, everything, it's really nice. So it's good. Anna, what do you say about this song? ಪ್ಯಾರ್ಗೆ ಆಗ್ಬಿಟ್ಟಿದೆ. You like this? Yeah. I saw in internet and I was very shocked because I like this. I like also her expression and I don't speak about him expression, but everyone knows this. And I really like this song and also I hope every song which is in a movie will be a hit like this. Yes. Overall the movie will be a hit. How sweet was that? Yes. ಹಾಗಾದ್ರೆ ನಾವು ಇನ್ನೂ 2 ಹಾಡುಗಳ ಬಗ್ಗೆ ಮಾತಾಡಿದೆ. ಒಂದು ರೇಖಾ ಅವ್ರ ಹಾಡು, ಒಂದು ಆನ ಅವ್ರ ಹಾಡು. ಕೋಮಲ್ ಅಂತೂ ಎಲ್ಲ ಕಡೆ ಇರ್ತಾರೆ. ಸೊ ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಸೋಣ.